ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಮಕ್ಕಳಿಗೆ ಸ್ವಾಗತನ ಕೂಡ ತಿಳಿಸ್ತಾ ಒಂದು ಫೆಬ್ರವರಿ ತಿಂಗಳ 26ನೇ ತಾರೀಕಿನಂದು ಒಂದು ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ 3 ಒಂದು ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆ ಇರುವಂಥದ್ದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಪತ್ರಿಕೆಯನ್ನೆಲ್ಲ ಒಂದು ಮಕ್ಕಳು ಕೂಡ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ಬೋದು, ಯಾವ ರೀತಿಯಾಗಿ ಉತ್ತರಗಳನ್ನು ಬರೀಬೇಕಿರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಗೊಂದಲ ನೆಟ್ಕೊಂಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ಮಂಡಳಿ ಕಡೆಯಿಂದ ಇಲಾಖೆ ಕಡೆಯಿಂದ ಒಂದು ವಾರ್ಷಿಕ ಪರೀಕ್ಷೆ ಆಗಿರ್ಬೋದು, ಇತರ ಎಲ್ಲ ಪರೀಕ್ಷೆಗಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು 2025-26 ಬಿಡುಗಡೆ ಮಾಡೋದಾಗಿರುತ್ತೆ. ತೃತೀಯ ಭಾಷೆ ಅಂದರೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮಾಡಲ್ ಕ್ವಶನ್ ಪೇಪರನ್ನು ರಿಲೀಸ್ ಕೂಡ ಮಾಡಿದ್ದು ವಿತ್ ಆನ್ಸರನ್ನು ಕೂಡ ಬಿಡುಗಡೆ ಮಾಡಿದರೆ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಿದ್ದು ಯಾವುದೇ ರೀತಿಯಾಗಿ ಇದೇ ಪ್ರಶ್ನೆಗಳು ಬರುತ್ತೆ ಅಥವಾ ಇದೇ ಪ್ರಶ್ನೆ ಪತ್ರಿಕೆ ಅಂತಕ್ಕಂಥ ಮಾಹಿತಿ ನಾವು ಕೊಡ್ತಾ ಇಲ್ಲ. ಜಸ್ಟ್ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಪ್ರಶ್ನೆ ಬಂದಾಗ ಯಾವ ರೀತಿಯಾಗಿ ಉತ್ತರ ಬರೀಬೇಕಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ತಿಳಿಸ್ತಾ ಇರೋದಾಗಿರುತ್ತೆ ಅಂತ ಹೇಳ್ತಾ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ಕನ್ನಡ ವೇದ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್ ಅಥವಾ ಯಾವ ರೀತಿಯಾಗಿ ಇಲಾಖೆ ಕಡೆಯಿಂದ ಬಿಡುಗಡೆ ಆಗಿರತಕ್ಕಂಥ ಇತರ ಅಂಶಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಂತ ಕೂಡ ವಿಡಿಯೋ ಇರುತ್ತೆ, ವೀಕ್ಷಣೆ ಮಾಡ್ಕೋಬೋದಾ ಇರುತ್ತೆ ಅಂತ ಹೇಳ್ತಾ ಒಂದೊಂದಾಗಿ ಮಾಹಿತಿಯನ್ನು ತಿಳ್ಕೊಳ್ಳುವಂತಾದರೆ ತಾವಿಲ್ಲಿ ಗಮನಿಸ್ತಾ ಇರಬಹುದಿರುತ್ತೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ಮಂಡಳಿ ಕಡೆಯಿಂದ SLC ವಿದ್ಯಾರ್ಥಿಗಳಿಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಅಥವಾ ಉತ್ತರ ಪತ್ರಿಕೆಯನ್ನು ಇಲ್ಲಿ ಬಿಡುಗಡೆ ಮಾಡಿರುವಂಥದ್ದಾಗಿರುತ್ತೆ. ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರಗಳನ್ನು ಕೂಡ 3 ಗಂಟೆ ಸಮಯದ ಒಂದು ಹಿಂದಿ ವಿಷಯದ ಪ್ರಶ್ನೆ ಪತ್ರಿಕೆಯಲ್ಲಿ ಗಮನಿಸ್ತಾ ಇದ್ದು ಗರಿಷ್ಠ 80 ಅಂಕಗಳಿಗೆ ಒಂದು ಪರೀಕ್ಷೆ ನಡೆಯುವಂಥದ್ದು ಇರುತ್ತೆ. ಮೊದಲ ಒಂದು ಮೇನನ್ನು ಗಮನಿಸ್ತಾ ಇದ್ದರೆ 8 ಪ್ರಶ್ನೆಗಳಲ್ಲಿ ನಿಗದಿಯಾಗಿದ್ದು 8 ಅಂಕಗಳಿಗೆ ನಿಗದಿಯಾಗಿರುವಂಥದ್ದಾಗಿರುತ್ತೆ. ಒಂದೊಂದು ಪ್ರಶ್ನೆಗಳಿಗೂ ಕೂಡ ಒಂದು ಬಹು ಆಯ್ಕೆ ರೀತಿ ಇರುವಂಥದ್ದಾಗಿತ್ತು. ಸೊ ಇದರಲ್ಲಿ ಒಂದು ಸರಿಯಾದ ಉತ್ತರಕ್ಕೆ 1 ಅಂಕದ ರೀತಿಯಲ್ಲಿ 8 ಅಂಕವನ್ನು ಇಲ್ಲಿ ಗಳಿಸ್ಕೋಬೋದಾಗಿರುತ್ತೆ. ಪ್ರಶ್ನೆಗಳೇನಾಗಿರ್ಬೋದು, ಯಾವ ರೀತಿಯಾಗಿ ಬರುತ್ತೆ, ಯಾವ ರೀತಿಯಾಗಿ ಉತ್ತರಗಳನ್ನ ಆಯ್ಕೆ ಮಾಡಬೇಕಿರುತ್ತೆ ಇಲ್ಲಿ ಗಮನಿಸಬಹುದಾಗಿರುತ್ತೆ. ನಂತರದಲ್ಲಿ ಗಮನಿಸುವಂಥದ್ದರೆ ಒಂದು ಸೆಕೆಂಡ್ ಮೇನನ್ನು ನೋಡುವಂಥದ್ದು 4 ಕ್ವಶನ್ಗಳನ್ನು ಇಲ್ಲಿ ಅಟೆಂಡ್ ಮಾಡಬೇಕಿರುತ್ತೆ. ನೀವು 4 ಮಾರ್ಕ್ಸ್ ನಿಗದಿಯಾಗಿರುವಂಥದ್ದಾಗಿರುತ್ತೆ. ಒಂದೊಂದು ಕ್ವಶನ್ಗೆ 1 ಮಾರ್ಕ್ಸ್ ರೀತಿ ಇಲ್ಲಿ ನಿಗದಿಯಾಗಿರುವಂಥದ್ದು. ಮತ್ತು 3ನೇ ಮೇನನ್ನು ಕೂಡ ಇಲ್ಲಿ ಗಮನಿಸಬಹುದಾಗಿರುತ್ತೆ. ಇಲ್ಲಿ 4 ಒಂದು ಪ್ರಶ್ನೆಗಳಿಗೆ ಒಂದೊಂದು ಪ್ರಶ್ನೆಗಳಿಗೆ ಒಂದೊಂದು ಉತ್ತರ ರೀತಿಯಲ್ಲೇ ಒಂದು 4 ಪ್ರಶ್ನೆಗಳನ್ನು ನೀವು ಈ ರೀತಿಯಾಗಿ ಒಂದೊಂದು ಲೈನಲ್ಲೇ ಆನ್ಸರ್ನ ಬರೀಬೇಕಾಗಿರುವಂಥದ್ದು. ಈ ರೀತಿಯಾಗಿ ಕೂಡ ಇಲ್ಲಿ ಉತ್ತರವನ್ನು ಪ್ರಶ್ನೆ ಈ ರೀತಿ ಬಂದಂಥ ಸಂದರ್ಭದಲ್ಲಿ ಒಂದೇ ಲೈನಲ್ಲಿ ಉತ್ತರವನ್ನು ಈ ರೀತಿಯಾಗಿ ಬರೀಬೋದಾಗಿರುವಂಥದ್ದು. ನಂತರ ಒಂದು 4ನೇ ಮೇಲನ್ನು ಇಲ್ಲಿ ಗಮನಿಸುವಂಥದ್ದರೆ ಪ್ರತಿ ಪ್ರಶ್ನೆಗೆ 2 ಅಂಕಗಳು ಇಲ್ಲಿ ನಿಗದಿಯಾಗಿರುವಂಥದ್ದು. ಒಟ್ಟು 16 ಅಂಕಗಳನ್ನು ಇಲ್ಲಿ ಪಡೆದುಕೊಳ್ಳಬಹುದಾಗಿದ್ದು, ಸೊ 8 ಪ್ರಶ್ನೆಗಳನ್ನು ಇಲ್ಲಿ ಅಟೆಂಡ್ ಮಾಡಬೇಕಾಗಿರುವಂಥದ್ದು ಇರುತ್ತೆ. ಚಾಯ್ಸ್ ಕೂಡ ಇರುತ್ತೆ. ಬಟ್ 2 ರಿಂದ 3 ವಾಕ್ಯಗಳಲ್ಲಿ ಇಲ್ಲಿ ಉತ್ತರನ ನೀವು ಇಲ್ಲಿ ಈ ರೀತಿಯಾಗಿ ಬರೀಬೋದಾಗಿರುವಂಥದ್ದು. ಮತ್ತು ಚಾಯ್ಸ್ಗಳು ಇರುತ್ತೆ, ಅದನ್ನು ಕೂಡ ನೋಡ್ಕೊಂಡು ಅಟೆಂಡ್ ಮಾಡಿ. ಸುಮ್ಮನೆ ಎಲ್ಲ ಪ್ರಶ್ನೆಗಳನ್ನ ಕೂಡ ನೀವು ಅಟೆಂಡ್ ಮಾಡೋಕ್ಕೆ ಹೋಗಬೇಡಿ. ಮತ್ತು 5ನೇ ಮೇನನ್ನು ಕೂಡ ಗಮನಿಸುವಂಥದ್ದರೆ ಇಲ್ಲಿ ಅಭ್ಯರ್ಥಿಗಳಿಗೆ ಒಂದು ಆಲ್ಮೋಸ್ಟ್ 3 ರಿಂದ 4 ಲೈನು ಅಥವಾ ಇನ್ನೂ ಸ್ವಲ್ಪ ಜಾಸ್ತಿ ಲೈನ್ಗಳಲ್ಲಿ ಆನ್ಸರನ್ನು ಬರೀಬೇಕಾಗಿರುತ್ತೆ. ಗಮನಿಸ್ಕೋಬೋದಾಗಿರುತ್ತೆ, ಅಲ್ಲಿ ಮೆನ್ಷನ್ ಕೂಡ ಮಾಡಿರ್ತಾರೆ ಯಾವ ಮೇನ್ಗೆ ಎಷ್ಟು ಒಂದು ಸೆಂಟೆನ್ಸಲ್ಲಿ ಆನ್ಸರ್ಗಳನ್ನು ಬರೀಬೇಕು ಅನ್ನೋದು ಬಿಟ್ಟು 9 ಪ್ರಶ್ನೆಗಳನ್ನು ನೀವು ಅಲ್ಲಿ ಅಟೆಂಡ್ ಮಾಡಬೇಕಾಗಿರುವಂಥದ್ದಾಗಿರುತ್ತೆ. ಪ್ರತಿ ಪ್ರಶ್ನೆಗೂ ಕೂಡ 3 ಅಂಕ ಜೊತೆಗೆ 27 ಒಂದು ಒಟ್ಟು ಮಾರ್ಕ್ಸ್ಗಳು ಇಲ್ಲಿ ನಿಗದಿಯಾಗಿರುವಂಥದ್ದಾಗಿರುತ್ತೆ. ಇಲ್ಲಿ ಇಷ್ಟು ಮಾರ್ಕ್ಸನ್ನು ನೀವು ಪಡ್ಕೋಬೋದಾಗಿರುತ್ತೆ. ಚಾಯ್ಸ್ ಕೂಡ ಇರುತ್ತೆ, ಅದನ್ನು ಕೂಡ ನೋಡ್ಕೋಬೋದಿರುತ್ತೆ. ಆಲ್ಮೋಸ್ಟ್ ಇಲ್ಲಿ ಚಾಯ್ಸ್ ಅವ್ರು ಮೆನ್ಷನ್ ಮಾಡಿಲ್ಲ. ನಂತರದಲ್ಲಿ ಗಮನಿಸುವಂಥದ್ದರೆ 6ನೇ ಮೇನನ್ನು ಗಮನಿಸುವಂಥದ್ದರೆ ಇಲ್ಲಿ 4 ಮಾರ್ಕ್ಸ್ ನಿಗದಿಯಾಗಿರುವಂಥದ್ದಾಗಿರುತ್ತೆ ಒಂದು ಪ್ರಶ್ನೆಗೆ. ಸೊ 2 ಕ್ವಶನ್ ನೀವು ಅಟೆಂಡ್ ಮಾಡಬೇಕಾಗಿರುತ್ತೆ. ಒಟ್ಟು 8 ಮಾರ್ಕ್ಸ್ ನೀವು ಇಲ್ಲಿ ಪಡ್ಕೋಬೋದಾಗಿರುವಂಥದ್ದಾಗಿರುತ್ತೆ. ಇದಕ್ಕೆ ಕೂಡ ಗಮನಿಸ್ಕೋಬೋದಾಗಿರುತ್ತೆ. ಇಲ್ಲಿ ಒಂದು ಚಾಯ್ಸ್ ರೀತಿಯಲ್ಲಿ ಕೊಟ್ಟಿರುವಂಥದ್ದಾಗಿರುತ್ತೆ ಒಂದು ಪ್ರಶ್ನೆಗೆ. ನಂತರದಲ್ಲಿ ಒಂದು 7ನೇ ಮೇನನ್ನು ಕೂಡ ಗಮನಿಸುವಂಥದ್ದರೆ ಒಂದು ಕ್ವಶನನ್ನು ನೀವು ಅಟೆಂಡ್ ಮಾಡಬೇಕಿರುತ್ತೆ. 4 ಅಂದರೆ ಆಲ್ಮೋಸ್ಟ್ ಇದು 4 ಮಾರ್ಕ್ಸ್ ನಿಗದಿಯಾಗಿರುವಂಥದ್ದಾಗಿರುತ್ತೆ. ಅಂದರೆ ಒಂದು ಪ್ಯಾಸೇಜಲ್ಲಿ ಒಂದು ಕ್ವಶನ್ ಆನ್ಸರನ್ನು ಕೊಟ್ಟಿರುವಂಥದ್ದಾಗಿರುತ್ತೆ. ಇದನ್ನು ಕೂಡ ನೋಡ್ಕೋಬೋದಾಗಿರುತ್ತೆ. ಒಂದು ಕ್ವಶನ್ನ ಆನ್ಸರ್ ನೀವು ಇಲ್ಲಿ ಬರೀಬೇಕಾಗಿರುವಂಥದ್ದು. ನಂತರದಲ್ಲಿ 8ನೇ ಮೇನನ್ನು ಕೂಡ ಗಮನಿಸುವಂಥದ್ದರೆ 12 ರಿಂದ 15 ವಾಕ್ಯಗಳ ರೇಂಜಲ್ಲಿ ಒಂದು ಆನ್ಸರನ್ನು ಬರೀರಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಕೊಟ್ಟಿರುವಂಥದ್ದಾಗಿರುತ್ತೆ. ಇಲ್ಲಿ ಅಂದರೆ 4 ಮಾರ್ಕ್ಸ್ ನಿಗದಿಯಾಗಿರುವಂಥದ್ದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಆನ್ಸರನ್ನು ನೀವು ಈ ರೀತಿ ಬರೀಬೇಕಿರುತ್ತೆ ಒಂದು ಕ್ವಶನ್ಗೆ. ನಂತರ ಇಲ್ಲಿ ಗಮನಿಸ್ಕೋಬೋದಾಗಿರುತ್ತೆ, ಇವುಗಳಿಗೆ ಸಂಬಂಧಪಟ್ಟಂತೆ ಆನ್ಸರ್ ಬರೀಬೇಕಿರುತ್ತೆ ಒಂದು ಪ್ರಮುಖವಾಗಿ. ಈ ರೀತಿಯಾಗಿ ನೀವು ಇಲ್ಲಿ ಕೊನೆ ಒಂದು ಕ್ವಶನನ್ನು ನೋಡ್ಕೊಬೋದಾಗಿರುವಂಥದ್ದಾಗಿರುತ್ತೆ. ಪ್ರಮುಖವಾಗಿ ಈ ಒಂದು ಇನ್ನೂ ಒಂದು ಮೇನ್ ಕೂಡ ಇರುವಂಥದ್ದಾಗಿರುತ್ತೆ. ಅಂದರೆ ಚಾಯ್ಸ್ ಕೂಡ ಕೊಟ್ಟಿರುವಂಥದ್ದು ಇಲ್ಲಿ. ಸೊ ಈ ಒಂದು ಲೆಟರ್ ರೈಟಿಂಗ್ ಫಾರ್ಮೆಟ್ ಇರುತ್ತಲ್ಲ, ಇದಕ್ಕೆ 5 ಮಾರ್ಕ್ಸ್ ನಿಗದಿಯಾಗಿದ್ದು ಒಂದು ಲೆಟರ್ ರೈಟಿಂಗ್ ಆದಷ್ಟು ಬರೆದು ಪ್ರಾಕ್ಟೀಸ್ ಮಾಡೋದ್ರ ಮುಖಾಂತರದಲ್ಲಿ ಹೆಚ್ಚುವರಿಯಾಗಿ ಒಂದು ಸ್ಟೆಪ್ಸ್ಗಳನ್ನು ಕೂಡ ಇಲ್ಲಿ ಗಮನಿಸಬಹುದಾಗಿರುವಂಥದ್ದು. ಈ ಸ್ಟೆಪ್ಸ್ಗಳನ್ನು ಬರೆದಂಥ ಸಂದರ್ಭದಲ್ಲೂ ಕೂಡ ಮಾರ್ಕ್ಸನ್ನು ಪಡ್ಕೋಬೋದಾಗಿರುತ್ತೆ. ಯಾವ ಸ್ಟೆಪ್ಸ್ಗಳಲ್ಲಿ ಮಧ್ಯದಲ್ಲಿ ನಿಮಗೆ ಅಲ್ಲಿ ಬರೀಲಿಕ್ಕೆ ಕಷ್ಟ ಆಗ್ತಿದ್ರು ಕೂಡ ಈ ಸ್ಟೆಪ್ಸ್ಗಳನ್ನು ಫಾಲೋ ಮಾಡೋದ್ರ ಮುಖಾಂತರ ಕೂಡ ಹೆಚ್ಚುವರಿಯಾಗಿ ಒಂದು ನಿಗದಿತ ಅಂಕಗಳನ್ನು ಕೂಡ ಇಲ್ಲಿ ಪಡ್ಕೋಬೋದಾಗಿರುವಂಥದ್ದಾಗಿರುತ್ತೆ. ಮತ್ತು ಯಾವ ರೀತಿಯಾಗಿ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಯಾವುದೇ ಉದ್ದ ಆದರೂ ಕೂಡ ಒಂದು ಏನು ಗೊತ್ತಿರುತ್ತೋ ಅದನ್ನಾರು ಕೂಡ ಬರೆದು ಬನ್ನಿ. ಮತ್ತು ಬಿಟ್ಟು ಬರೋದಕ್ಕಿಂತ ಸೊ ಯಾವುದಾದ್ರೂ ಉತ್ತರಗಳನ್ನು ಬರೆದು ಬಂದ ಸಂದರ್ಭದಲ್ಲಿ ಅವುಗಳಿಗೆ ಅಂಕಗಳು ಸಿಗುವಂಥ ಸಾಧ್ಯತೆಗಳಿರುತ್ತೆ. ಆ ಕಾರಣಕ್ಕೆ ಈ ರೀತಿಯಾಗಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು ಉತ್ತರವನ್ನು ಈ ರೀತಿಯಾಗಿ ಬರೀಬೋದಾಗಿರುತ್ತೆ ಅಂತ ತಿಳಿಸಿರುವಂಥದ್ದು. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದಾಗಿರುತ್ತೆ. ಆದಷ್ಟು ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ.